ಆತ್ಮೀಯರೇ ನಮಸ್ಕಾರ. ಇವತ್ತು ನಾವು ಸ್ಕೂಲ್ ರಿನ್ಯೂವಲ್ ರಿಕಗ್ನೈಜೇಷನ್ ಅಥವಾ ಫಸ್ಟ್ ರಿಕಗ್ನೈಜೇಷನ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದಲ್ಲಿ ಅಪ್ಲಿಕೇಶನ್ ಯಾವ ಹಂತದಲ್ಲಿ ತಲುಪಿದೆ ಇದರ ಸ್ಟೇಟಸನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಗೂಗಲ್ನಲ್ಲಿ ಶಿಕ್ಷಣ ಕಿರಣ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ. ಇದಾದ ಮೇಲೆ ಮೊದಲನೇ ಲಿಂಕನ್ನು ಕ್ಲಿಕ್ ಮಾಡಿ ನಂತರ ಶಿಕ್ಷಣ ಕಿರಣ ಹೋಮ್ ಪೇಜ್ ಓಪನ್ ಆಗುತ್ತೆ. ಯಾವುದಾದರೂ ಸ್ಕೂಲ್ ರಿಕಗ್ನೈಜೇಷನ್ ರಿಜೆಕ್ಟ್ ಆಗಿದ್ದರೆ ಅದರ ಸ್ಟೇಟಸನ್ನು ತಿಳಿಯಲು ರಿಜೆಕ್ಟ್ ರಿಕಗ್ನೈಜೇಷನ್ ರಿಪೋರ್ಟ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ. ಕೆಳಗಡೆ ಫಸ್ಟ್ ರಿಕಗ್ನೈಜೇಷನ್ ಮತ್ತು ರಿನ್ಯೂವಲ್ ರಿಕಗ್ನೈಜೇಷನ್ ಆಪ್ಷನ್ಗಳು ಕಾಣುತ್ತವೆ. ನಿಮಗೆ ಬೇಕಾಗಿರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಡಿಸ್ಟಿಕ್ ಅಂತ ಬರುತ್ತೆ. ನಿಮ್ಮ ಡಿಸ್ಟಿಕ್ ಮುಂದೆ ಟೋಟಲ್ ರಿಜೆಕ್ಟೆಡ್ ಅಪ್ಲಿಕೇಶನ್ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸನ್ನು ನೀವು ನೋಡಬಹುದು. ಅದೇ ರೀತಿ ನೀವು ಹಾಕಿರುವ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ, ಅಪ್ರೂವಲ್ ಆಗಿದೆಯಾ ಅಥವಾ ಪೆಂಡಿಂಗ್ನಲ್ಲಿದೆಯಾ ಇದನ್ನು ನೀವು ಚೆಕ್ ಮಾಡಲು ಪ್ರೈವೇಟ್ ಸ್ಕೂಲ್ ಸರ್ವಿಸ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿ. ನಿಮ್ಮ ಡಿಸ್ಟಿಕ್ ಮುಂದೆ ಅಪ್ರೂವ್ಡ್, ರಿಜೆಕ್ಟ್ ಅಥವಾ ಪೆಂಡಿಂಗ್ ಈ ಎಲ್ಲ ಆಪ್ಷನ್ಗಳು ನೀವು ನೋಡಬಹುದು. ನಿಮಗೆ ಬೇಕಾಗಿರುವ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಅದರ ಸ್ಟೇಟಸನ್ನು ನೀವು ತಿಳಿದುಕೊಳ್ಳಬಹುದು. ನಾನು ಅಪ್ಲಿಕೇಶನ್ ಯಾವ ಸ್ಕೂಲ್ಗಳು ಅಪ್ರೂವ್ಡ್ ಆಗಿದೆ ನೋಡೋಣ. ಇಲ್ಲಿ 17 ಸ್ಕೂಲ್ಗಳನ್ನು ಅಪ್ರೂವ್ಡ್ ಮಾಡಲಾಗಿದೆ. ಏನಾದರೂ ಕೆಲವೊಂದು ದೋಷಗಳು ಇದ್ದರೆ ಸರಿಪಡಿಸಲು ರೀಕಾಲ್ ಮಾಡಿ, ಅಂದರೆ ಬ್ಯಾಕ್ ಟು ಸ್ಕೂಲ್ ಮಾಡಿ ಅದನ್ನು ಸರಿಪಡಿಸಿ DEO ಅವರು ನಿಮ್ಮ ಮಾನ್ಯತೆಯನ್ನು ನವೀಕರಿಸುತ್ತಾರೆ. ಅದೇ ರೀತಿ ಇಲ್ಲಿ ರಿಜೆಕ್ಟೆಡ್ ಆಗಿರುವ ಸ್ಕೂಲ್ಗಳ ಸಹಿತ ನೋಡಬಹುದು, ಹಾಗೆ ಪೆಂಡಿಂಗ್ ಇರುವ ಸ್ಕೂಲ್ಗಳನ್ನು ಸಹಿತ ನೀವು ನೋಡಬಹುದು.